ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 6ನೇ ತರಗತಿಯಲ್ಲಿ ಗಣಿತದಲ್ಲಿ ಶೀರ್ಷಿಕೆ 1ರಲ್ಲಿರ್ತಕ್ಕಂಥ ಉತ್ತರಗಳನ್ನು ನೋಡೋಣ. ಆಲ್ರೆಡಿ 6ನೇತೆಯಲ್ಲಿ ನಾವು ಕನ್ನಡ ಹಾಕಿದ್ದೀವಿ, ಸಮಾಜ ವಿಜ್ಞಾನ ಹಾಕಿದ್ದೀವಿ, ಹಿಂದಿ ಹಾಕಿದ್ದೀವಿ. ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಬೇಡಿಕೆ ಮೇರೆಗೆ ಇವತ್ತು ಗಣಿತದಲ್ಲಿರ್ತಕ್ಕಂಥ ಕಲಿಕಾ ಫಲಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ. ಮೊದಲ ಕಲಿಕಾ ಫಲ ಬರ್ತದೆ, ದೊಡ್ಡ ಸಂಖ್ಯೆಗಳ ಮೇಲೆ ಮೂಲ ಕ್ರಿಯೆಗಳನ್ನು ಅನ್ವಯಿಸಿ ಸಮಸ್ಯೆಗಳನ್ನು ಬಿಡಿಸೋದು. ಅದು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಸ್ಟಡಿ ವಿತ್ ಪರಶುರಾಮ್ ಯೂಟ್ಯೂಬ್ ಚಾನಲ್ ಇದ್ದಾವೆ. ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ. 6ನೇ ತರಗತಿಯ ಕನ್ನಡ, ಸಮಾಜ ವಿಜ್ಞಾನ, ಹಿಂದಿ ಮತ್ತು ಈಗ ಗಣಿತನ ಸ್ಟಾರ್ಟ್ ಮಾಡಿದ್ದೀವಿ. ಅವುಗಳನ್ನು ಸಹಿತ ನೋಡಿ. ಚಟುವಟಿಕೆ 1.1 ಸಂಖ್ಯೆಗಳನ್ನು ಹೋಲಿಸೋರು. ಬೆಲೆ: ಕಾರಿನ ಬೆಲೆ 8,95,480, ಸೈಕಲ್ನ ಬೆಲೆ 6,235, ಬಸ್ನ ಬೆಲೆ 25,49,675, ಅಂದರೆ ಬೈಕ್ನ ಬೆಲೆ 99,678. ಸೊ ಮೊದಲಿಗೆ ಏರಿಕೆ ಕ್ರಮದಲ್ಲಿ ಬರೆದ್ರೆ 62, 35, 99, 678, 8, 95, 480, 25, 49, 675. ಅಂದರೆ 6,235 ಮೊದಲಿಗೆ, 99,678 ಎರಡನೇದು, 8,95,483, 25,49,675 ಕಡೆಗೆ ಬರ್ತದೆ. ಇದನ್ನೇ ಇಳಿಕೆ ಕ್ರಮದಲ್ಲಿ ಬರೆದ್ರೆ 25,49,675, ನಂತರ 8,95,480, ತದನಂತರ 99,678, ಕಡೆಗೆ 6,235. ಅತಿ ವಾಹನದ ಯಾವ ವಾಹನದ ಬೆಲೆ ಅತಿ ಹೆಚ್ಚು ಅಂದರೆ ಬಸ್. ಯಾವ ವಾಹನದ ಬೆಲೆ ಅತಿ ಕಡಿಮೆ ಅಂದರೆ ಸೈಕಲ್. ಅತಿ ಕಡಿಮೆ ಬೆಲೆ ಹೊಂದಿರೋ ವಾಹನದ ಬೆಲೆನ ಪದಗಳಲ್ಲಿ ಬರೆದ್ರೆ 6,235. ಅತಿ ಹೆಚ್ಚಿನ ಬೆಲೆ ವಾಹನ ಹೊಂದಿರುವ ಬೆಲೆ ಪದಗಳನ್ನು ಬರೆದ್ರೆ 25,49,675. ಕಾರಿನ ಬೆಲೆಗಳನ್ನು ಸ್ಥಾನ ಬೆಲೆಗಳಲ್ಲಿ ವಿಸ್ತರಿಸಿ ಬರೆದಾಗ ಎಸ್ 8,90,000, 5,480, 0, ಟೋಟಲಿ 8,95,480. ಸೈಕಲ್ ಬೆಲೆ 6,235, ಒಟ್ಟಾರೆ 6,235 ಒಟ್ಟು ಬೆಲೆ. ಪ್ರತಿ ವಾಹನದ ಬೆಲೆನ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದಿದ್ದೀವಿ. ಕಾರು 8,95,480ರಲ್ಲಿ 1,08,10,009, 1,005, 104, 10,8 ಬಿಡಿ 0. ಅದೇ ಥರ ಸೈಕಲ್, ಬಸ್ ಮತ್ತು ಮೋಟಾರ್ ಸೈಕಲ್ಗಳ ಬೆಲೆಗಳಿದ್ದಾವೆ, ಅದನ್ನು ಸಹಿತ ನೋಡಿ. ಇನ್ನು ಮುಂದೆ ಸಂಖ್ಯೆಗಳನ್ನು ವಿಸ್ತರಿಸಿ ಬರೀಬೇಕು, ಪದಗಳಲ್ಲಿ ಬರೀಬೇಕು ಮತ್ತು ವಿಸ್ತರಿಸಿ ಬರೀಬೇಕು. 5,895 ನೋಡಿ, 5,895 ಅದನ್ನೇ ವಿಸ್ತೃತ ರೂಪ ಬಿಡಿಸಿದ್ದೀವಿ. 5,000 + 800 + 9 + 5. ಅದೇ ಥರ 69,476 ಪದಗಳಲ್ಲಿ ಬರೆದಿದ್ದೀವಿ. ವಿಸ್ತರಿಸಿ ಬರೆದಾಗ 60,000 + 9,000 + 400 + 70 + 6 ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಇನ್ನು ಮುಂದೆ ಮೂರನೇದಿದೆ 15,29,975, ಅದನ್ನು ಅಕ್ಷರದಲ್ಲಿ ಬರೆದಿದ್ದೀವಿ. ವಿಸ್ತರಿಸಿ ಬರೆದಾಗ ಎಸ್ 15 ಲಕ್ಷ ಆಗತ್ತೆ, 5 ಲಕ್ಷ ಆಗತ್ತೆ, 20,000 ಆಗತ್ತೆ, 9,970 ಮತ್ತು 5 ಅಂತಕ್ಕಂಥದ್ದು ಉತ್ತರ ಬರ್ತದೆ. ಅಂತಾರಾಷ್ಟ್ರೀಯ ಪದ್ಧತಿಯ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬಿಲಿಯನ್, ಮಿಲಿಯನ್, ಸಾವಿರ ಬಿಡಿ 3ರ ಗುಂಪುಗಳನ್ನು ಮಾಡ್ತೀವಿ. ಅದನ್ನೇ ಇಲ್ಲಿ ನೀವೇನು ಮಾಡಬೇಕಾಗಿತ್ತು, ಬಿಲಿಯನ್, ಮಿಲಿಯನ್ ಮತ್ತು ಸಾವಿರದಲ್ಲಿ ಬರಿಬೇಕಾಗಿತ್ತು. ಇಲ್ಲಿ ಕೊಟ್ಟಿದ್ದೀವಿ. 94,456,779, 94,456,729. ಅದನ್ನೇ 3ರ ಗುಂಪುಗಳನ್ನು ಮಾಡಿ ಬರೆದಾಗ ಎಸ್ 280 ಮಿಲಿಯನ್, 967,435. ಇಲ್ಲೇನಾಗ್ತದೆ 846,975. ಈ ಕಡೆ 5 ಬಿಲಿಯನ್, 609 ಮಿಲಿಯನ್, 214,567 ಅಂತಕ್ಕಂಥದ್ದು ಆಗ್ತದೆ. ಇನ್ನು ಸಂಖ್ಯೆಗಳನ್ನು ಬೆಲೆಯಲ್ಲಿ ಅಂದಾಜು ಮಾಡಬೇಕು. ಪ್ರಥಮ ಹೇಳ್ತಾನೆ ಅಂದಾಜು ಬೆಲೆ 32,390, 10,000ಕ್ಕೆ ಮಾಡಿದಾಗ 30,000, 1,000ಕ್ಕೆ ಮಾಡಿದಾಗ 32,000, 100ಕ್ಕೆ ಮಾಡಿದಾಗ 32,400, 10ಕ್ಕೆ ಮಾಡಿದಾಗ 32,390. ಅದೇ ಥರ ಸ್ಟೀಫನ್ ಮತ್ತು ತನ್ಮಯಿಗಳ ಒಂದು ಅಂದಾಜು ಸ್ಥಾನ ಬೆಲೆಗಳನ್ನು ಕೊಟ್ಟಿದ್ದೀನಿ. ಯಾರ ಅಂದಾಜು ಬೆಲೆ ನಿಖರ ಬೆಲೆಗೆ ಅತಿ ಸಮೀಪ? ಸ್ಟೀಫನ್. ಯಾರ ಬೆಲೆ ನಿಖರ ಬೆಲೆಗಿಂತ ಅತಿ ಹೆಚ್ಚು? ತನ್ಮಯ್. ಸ್ಟೀಫನ್ ಮತ್ತು ತನ್ಮಯ್ ಇವೆರಡರ ನಡುವಿನ ಅಂದಾಜು ಬೆಲೆಗಳ ವ್ಯತ್ಯಾಸ 11,723. ಪ್ರಥಮ್ ಮತ್ತು ರೇಷ್ಮಾ ಬಾನು ಇವರುಗಳ ಅಂದಾಜು ಬೆಲೆಗಳ ವ್ಯತ್ಯಾಸ 940. ಯಾರು ಉತ್ತಮ ರೀತಿ ಅಂದಾಜಿಸಿದ್ದಾರೆ ಅಂದರೆ ಸ್ಟೀಫನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಅಂದಾಜು ಗಣನೆ ಮಾಡಬೇಕಾಗದ ನಿಮ್ಮ ಶಾಲೆಯ ಆಟದ ಮೈದಾನದ ಉದ್ದ ಮತ್ತು ಅಗಲ ಬರೀರಿ. ಇಲ್ಲಿ ನಾನು ಬರೆದಿದ್ದೀನಿ 250, 300. ಪುಸ್ತಕಾಲಯದ ಪುಸ್ತಕಗಳ ಸಂಖ್ಯೆ 501. ರಾಷ್ಟ್ರೀಯ ದಿನಾಚರಣೆಗೆ ಬರುವ ಜನರು 595.
ಇನ್ನು ಮುಂದಿನ ಸಂಖ್ಯೆಗಳನ್ನು ಗುಣಲಬ್ಧ 10ಕ್ಕೆ ಮತ್ತು ಸಮೀಪದ 100ಕ್ಕೆ ಅಂದಾಜು ಮಾಡಬೇಕು. ಸೊ 63ನ್ನು 215ಕ್ಕೆ ಗುಣಿಸಿದರೆ 13,545 ಬರ್ತದೆ. ಸಮೀಪದ 10ಕ್ಕೆ ಮಾಡಿದಾಗ 13,200, ಸಮೀಪದ 100ಕ್ಕೆ ಮಾಡಿದಾಗ 20,000. 6ನ್ನು 569ರಿಂದ ಗುಣಿಸಿದರೆ 3,414, 49ನ್ನು 34ರಿಂದ ಗುಣಿಸಿದರೆ 1,666. ಇನ್ನು ಭಾಗಾಕಾರ ಲೆಕ್ಕಗಳನ್ನು ಮಾಡಬೇಕಾಗ್ತದೆ. ಎಸ್ ಗುಣ್ಯಗುಣಕ ಗುಣಲಬ್ಧ ಇರ್ತದೆ, ತಮಗೆಲ್ಲ ಗೊತ್ತಿದೆ. 4ನ್ನು 1,836ಕ್ಕೆ ಭಾಗಿಸಿದಾಗ 459 ಬಂದದ. ಅದೇ ಥರ 3,036ನ್ನು 6ರಿಂದ ಭಾಗಿಸಿದಾಗ ಉತ್ತರ 506. 59,059ನ್ನು 11ರಿಂದ ಭಾಗಿಸಿದಾಗ ಉತ್ತರ 5,369. ಲೆಕ್ಕ ನೋಡ್ಕೊಡ್ರಿ. ಇನ್ನು 53,228ನ್ನು 14ರಿಂದ ಭಾಗಿಸಿದಾಗ ಉತ್ತರ 3,802. 76,350ನ್ನು 25ರಿಂದ ಭಾಗಿಸಿದಾಗ ಉತ್ತರ ಬರೋದು 3,054. ಇನ್ನು 1,40,352ನ್ನು 32ರಿಂದ ಭಾಗಿಸಿದಾಗ ಉತ್ತರ 4,386 ಅನ್ನೋದು ಬರ್ತದೆ. ಇನ್ನು ಚಟುವಟಿಕೆಯ ಸಮಸ್ಯೆಗಳಿದ್ದಾವೆ. ಸೊ ಫಸ್ಟ್ದಲ್ಲಿರ್ತಕ್ಕಂಥದ್ದು, ಕಟ್ಟಡದ ಸುತ್ತ ಕಾಂಪೌಂಡ್ ಕಟ್ಟಲು 8 ಜನ ಕೆಲಸಗಾರರಿಗೆ 5,200 ರೂಪಾಯಿಗಳಿಗೆ ಗುತ್ತಿಗೆ ಕೊಟ್ಟಿದ್ದೀವಿ. ಕೆಲಸ ಮುಗಿದ ನಂತರ ಎಲ್ಲರೂ ಸಮನಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರಿಗೆ ದೊರೆಯುವ ಹಣ ಕೇಳಿದರೆ ಅದನ್ನು 650. ಹೇಗೆ ಮಾಡಬೇಕು? 5,200ನ್ನು 8ರಿಂದ ನೀವೇನು ಮಾಡಬೇಕಾಗುತ್ತದಪ್ಪ ಅಂದ್ರೆ ಭಾಗಿಸಬೇಕು. ಇನ್ನು ರಮೇಶ ತನ್ನ ತೋಟದಲ್ಲಿ ತೆಂಗಿನ ಗಿಡಗಳನ್ನು ನೆಡಲಿಕ್ಕೆ ಪ್ರತಿಯೊಂದು ಗಿಡಕ್ಕೆ 12 ರೂಪಾಯಿಯಂತೆ 6,420ಕ್ಕೆ ನೀಡ್ತಾನೆ. ಹಾಗಾದರೆ ನೆಟ್ಟ ತೆಂಗಿನ ಗಿಡಗಳ ಸಂಖ್ಯೆ ಕೇಳಿದ್ದಾರೆ. ನೀವು 6,420ನ್ನು 12ರಿಂದ ಭಾಗಿಸಿದಾಗ ಒಟ್ಟಾರೆ ಬರ್ತಕ್ಕಂಥದ್ದು 535 ಇದೇ ಗಿಡಗಳ ಸಂಖ್ಯೆ. ಇನ್ನು 5 ಜನರ ಒಂದು ಕುಟುಂಬ ಒಂದು ವರ್ಷಕ್ಕೆ 27,350 ಗ್ರಾಂ ಅಡುಗೆ ಎಣ್ಣೆ ಬಳಸ್ತಾರೆ. ಹಾಗಾದರೆ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಬಳಕೆಯಾಗುವ ಸರಾಸರಿ ಅಡುಗೆ ಎಣ್ಣೆ ಪ್ರಮಾಣ. ಮೊದಲಿಗೆ 27,350ನ್ನು 5 ಜನರಿಗೆ ಗುಣಿಸಿ ಭಾಗಿಸಿದಾಗ 5470 ಬರ್ತದೆ. ಇದನ್ನೇ ಒಂದು ವರ್ಷಕ್ಕೆ ನಾವೇನು ಮಾಡಬೇಕಾಗ್ತದೆ? ಭಾಗಿಸ್ಬೇಕು. ಸೊ ಒಬ್ಬ ವ್ಯಕ್ತಿಗೆ 15 ಗ್ರಾಮ್ ಅಂತಕ್ಕಂಥದ್ದು ಬರ್ತದೆ. ಇನ್ನು ಭಾರತೀಯ ಸಂಖ್ಯಾ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬರೆದಿದ್ದೀನಿ. ಈ ಅಂಕಿಗಳನ್ನು ಮಾತ್ರ ಅಕ್ಷರಗಳಲ್ಲಿ ತಾವುಗಳು ಏನು ಮಾಡಬೇಕು? ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಇನ್ನು ರೋಮನ್ ಪದ್ಧತಿಯಲ್ಲಿ 49ನ್ನು ಸೂಚಿಸ್ತಕ್ಕಂಥದ್ದು 80, 255, 1936, 69, 158, 594, 23, 45 ನೋಡ್ಕೊಡ್ರಿ. ಅದೇ ಥರ ರೋಮನ್ ಸಂಖ್ಯೆಯನ್ನು ಹಿಂದೂ ಅರಬಿಕ್ ಸಂಖ್ಯೆಗೆ ಪರಿವರ್ತನೆ ಮಾಡ್ತಕ್ಕಂಥದ್ದು. ಇನ್ನು ನೀವೇನು ಕಲ್ತೀರಂತಕ್ಕದ್ದನ್ನು ಇಲ್ಲಿದೆ, ಆಲ್ರೆಡಿ ನಾನು ಬರೆದಿದ್ದೀನಿ, ಅದನ್ನು ಪಾಸ್ ಮಾಡಿ ಚೆನ್ನಾಗಿ ನೋಡ್ಕೊಡ್ರಿ ಅಂತ ಹೇಳ್ತಾ, ಇಷ್ಟಿತ್ತು 6ನೇ ತರಗತಿಯ ಕಲಿಕಾಫಲ 1 ಅಂದರೆ ಶೀರ್ಷಿಕೆ 1ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಕನ್ನಡ, ಸಮಾಜ ವಿಜ್ಞಾನ, ಹಿಂದಿ ವಿಷಯದ ವಿಡಿಯೋಗಳು ಸಹಿತ ಬಹಳಷ್ಟು ಇದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.